ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬ ಬಿಸಿಲು ಬಂದಿದೆ ಇವತ್ತು. ತುಂಬ ಅಂದರೆ ತುಂಬನೂ ಅಲ್ಲ, ಈ ಕಡೆ ಕಮ್ಮಿನೂ ಅಲ್ಲ. ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ನೋಡಿ ಪಾರ್ಕಲ್ಲಿ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ. ಮತ್ತು ಪಾರ್ಕ್ ತುಂಬನೂ ಬಟ್ಟೆನೇ. ಯಾಕಪ್ಪ ಅಂದರೆ ಚಳಿ ಜಾಸ್ತಿ ಅಲ್ವಾ, ಹಾಗಾಗಿ ಬಟ್ಟೆ ಕೂಡ ಇವತ್ತು ಹೊರ ಬಿದ್ದಿದ್ದೇವೆ ಜಾಸ್ತಿ. ಮಕ್ಕಳು ಕೂಡ ಪಾರ್ಕಲ್ಲಿ ಆಟ ಆಡ್ತಿದ್ದಾರೆ. ಇಲ್ಲಾಂದರೆ ತುಂಬ ಚಳಿ ಇರೋದ್ರಿಂದ ಒಳಗಡೆನೆ ಮಹಿರಂತರ ಈ ಥರ ಏನಾದರೂ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಮಹಿರನ್ಗೆ ಬಿಸಿ ಬಿಸಿಯಾದ ಪರೋಟವನ್ನು ಮಾಡಿಕೊಡ್ತಾ ಇದ್ದೀನಿ. ಮಹಿರನ್ಗೆ ಮತ್ತು ಪೂಜಂಗೆ ಇಬ್ಬರಿಗೂ. ಪರೋಟ ಸಿಂಪಲ್ಲಾಗಿ ಮಾಡಿದ್ದೀನಿ. ಇದರಲ್ಲಿ ಆಲೂಗಡ್ಡೆ ಮತ್ತು ಮಸಾಲೆ ಮಾತ್ರ. ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ವಾಕಿಂಗೂ ಹೋಗೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಅಷ್ಟು ಚಳಿ ಇರುತ್ತೆ. ಹಾಗಾಗಿ ಟೈಮ್ ಪಾಸ್ಗೋಸ್ಕರ ಏನು ಮಾಡಬೇಕು ಅಂತ ಅಂದ್ಕೊಂಡು ಮೈರಂಗೆ ಮೆಹಂದಿ ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪುಟ್ಟದಾಗಿ ಅದಾದಮೇಲೆ ನೈಟು ಬರ್ಡೇ ಪಾರ್ಟಿ ಇದೆ. ಆ ಪಾರ್ಟಿಗೆ ಹೋಗಲಿಕ್ಕೆ ನಾವು ರೆಡಿ ಆಗಬೇಕು. ನೋಡಿ ಬರ್ಡೇ ಪಾರ್ಟಿಯಲ್ಲಿ ನಾನು ಮೊಬೈಲ್ ಒಯ್ದಿರಲಿಲ್ಲ. ಹಾಗಾಗಿ ನನ್ನ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಪೂರ್ತಿ. ಇದು ನನ್ನ ಫ್ರೆಂಡ್ದು ಮೊಬೈಲು, ಅದರಲ್ಲೇ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಈ ಮಗು ಡ್ಯಾನ್ಸ್ ಮಾಡ್ತಾಯಿದ್ದೆ ಅಲ್ವಾ, ತುಂಬಾ ಚೆನ್ನಾಗಿ ಇವಳು ಡ್ಯಾನ್ಸ್ ಮಾಡ್ತಾಳೆ. ನನಗಂತೂ ತುಂಬ ಇಷ್ಟ. ಇವಳು ನೋಡೇ ಜಾಸ್ತಿ ಮಹಿರಾ ಡ್ಯಾನ್ಸ್ ಮಾಡೋದನ್ನು ಕಲ್ತಿರೋದು. ಇವಳ ಜೊತೆ ಮಹಿರಾ ಡ್ಯಾನ್ಸ್ ಮಾಡ್ತಾಯಿದ್ರೆ ಒಂದು ಸ್ಟೆಪ್ಪನ್ನು ಮಿಸ್ ಮಾಡ್ದೇ ಮಹಿರಾ ಇವಳ ಜೊತೆಗೆ ಡ್ಯಾನ್ಸ್ ಮಾಡ್ತಾಳೆ. ಹಾಗೆ ಎಂಜಾಯ್ ಮಾಡಿದ್ವಿ ಪಾರ್ಟಿನ. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದಾದಮೇಲೆ ಅಮ್ಮಂದಿರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು. ಮಕ್ಕಳನ್ನ ಫಸ್ಟ್ ಡ್ಯಾನ್ಸ್ ಮಾಡ್ತೀವಿ. ಕರ್ನಾಟಕ, ತಮಿಳುನಾಡು, ರಾಜಸ್ಥಾನ, ಗುಜರಾತು ಎಲ್ಲರೂ ಮಿಕ್ಸ್ ಚೌ ಬಾತ್ ಥರ ನಾವು ಎಲ್ಲ ಫ್ರೆಂಡ್ಸು ಎಂಜಾಯ್ ಮಾಡ್ತೀವಿ. ಪಾರ್ಟಿ ಸಿಕ್ಕರೆ ಸಾಕು ನಮಗೆ ಎಂಜಾಯ್ ಮಾಡೋದು. चैनल तो रात हो गई है और टिकटॉक लॉक हो गया है और मैं अपने घर में हूँ. अभी के अभी हम गए थे बर्थडे पार्टी में और अभी आए हैं हम.